ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ರೀಡೆ ದಿನದ ಅಂಗವಾಗಿ ಕ್ರೀಡೆಯಲ್ಲಿ ವಿಜೇತರವರಿಗೆ ಬಹುಮಾನ ವಿತರಿಸಲಾಯಿತು. ಬೇಲೂರಿನಲ್ಲಿ 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಈ ವರ್ಷದಿಂದ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ರಾಷ್ಟ್ರೀಯ ಕ್ರೀಡಾಪಟು, ಮಹಿಳಾ ಹೋರಾಟಗಾರ್ತಿ ಮಾಲತಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಕ್ರೀಡಾ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯ ಶಾಲಾ ವಾರ್ಷಿಕೋತ್ಸವ ಮತ್ತು ಕ್ರೀಡಾ ದಿನದ ಪ್ರಯುಕ್ತ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಐಮೂಡಿಯಿಂದ ರಾಣಿ ಮಾಚಯ್ಯ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭ ವಿದ್ಯಾರ್ಥಿಗಳನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಜಿ ಪ್ರೇಮ್ಕುಮಾರ್, ಜಿಲ್ಲಾ ಗೈಡ್ ಸಂಸ್ಥೆಯ ಸಹಾಯಕ ಆಯುಕ್ತರಾದ ಪಿಎಂ ಸುಲೋಚನಾ, ನಿವೃತ್ತ ಕನ್ನಡ ಉಪನ್ಯಾಸಕರಾದ ತಬಲಂ ಭೋಜನ ರೆಡ್ಡಿ, ಭಾರತ್ ಸ್ಪೋರ್ಟ್ಸ್ ಮತ್ತು ಗೈಡ್ ಸಂಸ್ಥೆಯ ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಹಾಗೂ ಕುಶಾಲನಗರ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ, ನಿವೃತ್ತ ಕಂದಾಯ ನಿರೀಕ್ಷಕರಾದ ಎಂಪಿ ಬಸವರಾಜು, ಎಸ್ಟಿಎಂಸಿ ಅಧ್ಯಕ್ಷರಾದ ಹರೀಶ್, ಸದಸ್ಯರಾದ ನಯನ, ಮಾಜಿ ಅಧ್ಯಕ್ಷರಾದ ಜವರಯ್ಯ, ಮಾಜಿ ಸದಸ್ಯರಾದ ನಾಗರಾಜು, ಸದಸ್ಯರಾದ ಪವನ್ ಕುಮಾರ್ ಹಾಗೂ ರಾಜುಚಾರ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ಬಿಆರ್ ಸತ್ಯನಾರಾಯಣ್, ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರಾದ ರಾಜಶೇಖರ್, ಕಾರ್ಯದರ್ಶಿ ನಿತಿ, ಸದಸ್ಯರಾದ ಡಾಕ್ಟರ್ ರಾಘವೇಂದ್ರ, ಕೂಡಿಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಎ ಯೋಗೇಶ್, ಜಿಲ್ಲಾ ಪ್ರೌಢ ಶಾಲಾ ಸಹ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ದಯಾನಂದ ಪ್ರಕಾಶ್, ಶಿಕ್ಷಕರಾದ ಗೋಪಾಲಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಮಮತಾ ಕಾರ್ಯಕ್ರಮ ನಿರ್ವಹಿಸಿದರು. ಶಿಕ್ಷಕರಾದ ಗೋಪಾಲಕೃಷ್ಣ ಸ್ವಾಗತಿಸಿದರು. ಇದೇ ಸಂದರ್ಭ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತಗೊಂಡ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಇದೇ ವೇಳೆ ಪ್ರತಿಭಾವಂತ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಯಿತು. ಇದೇ ವೇಳೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದೇ ಸಂದರ್ಭ ರಾಣಿ ಮಾಚಯ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಎಲ್ಲರಿಗೂ ಕೈ ಬರ್ತದೆ. ನೃತ್ಯ ಹೇಳೋದು ಎಲ್ಲರಿಗೂ ಬರುವಂತ ಒಂದು ಸಾಂಸ್ಕೃತಿಕ ನೃತ್ಯ ಯಾವುದಾದ್ರೂ ಸರಿ. ನೀವು ಈ ನಿಮ್ಮ ಶಾಲೆಯಲ್ಲಿ ಏನಾದರೂ ನೃತ್ಯ ಮಾಡ್ಬೇಕಂತಂದ್ರೆ ಎಲ್ಲರನ್ನ ನೀ ಬಾ ಅಂತ ಕರೆಯುವ ಇದೇ ಪ್ರಶ್ನೆ ಇರಬಾರ್ದು. ನಾನು ನಮ್ಮ ತಂಡದಲ್ಲಿ ಎಲ್ಲ ನೃತ್ಯರು, ನನಗೆ ಜಾತಿ ಬೇರೆ ಅಲ್ಲ, ಎಲ್ಲ ಯಾರೆಲ್ಲ ನಮಗೆ ನಮ್ಮ ಜೊತೆಗೆ ಬರ್ತಾರೆ ಅವರನ್ನ ನಾನು ಕರ್ಕೊಂಡು ಹೋಗಿ ಇಷ್ಟು ದೊಡ್ಡ ಪ್ರಶಸ್ತಿಗೆ ಕಾರಣವಾಗಿದೆ. ಅದು ಮಕ್ಕಳಿಗೆ ಒಂದೇ ಹೇಳೋದು, ಪಾಠದ ಜೊತೆಗೆ ನಿಮ್ಮ ಕಲೆಯನ್ನು ಸಹ ಮುಂದುವರಿಸಿಕೊಂಡು ಹೋದರೆ ಅದಕ್ಕೂ ನಿಮಗೆ ಒಳ್ಳೆಯ ಪ್ರಶಸ್ತಿ ಬರ್ತದೆ, ಮತ್ತೆ ಒಳ್ಳೆಯ ಹೆಸರನ್ನು ತಕ್ಕೊಳ್ಬಹುದು ಅಂತ ನನಗೆ ಆಗುತ್ತೆ. ನಾನು ಇದೇ ಒಬ್ಬ ಒಂದು ಮಗುವಿಗೆ ಏನಾದರೂ ಕಷ್ಟ ಆದರೆ ನಿಮ್ಮ ಶಾಲೆಯಲ್ಲಿ
ಸಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ರಾಷ್ಟ್ರೀಯ ಕ್ರೀಡಾಪಟು, ಮಹಿಳಾ ಹೋರಾಟಗಾರ್ತಿ, ಸಮಾಜ ಸೇವಕಿ ಶ್ರೀಮತಿ ಮಾಲತಿರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ. ತಮಿಳುನಾಡು ರಾಜ್ಯದ ಹೊಸೂರು ನಗರದಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಹಮ್ಮಿಕೊಂಡಿದ್ದ ಘಟಿಕೋತ್ಸವದಲ್ಲಿ ಸಮಾಜ ಸೇವಕಿ, ರಾಷ್ಟ್ರೀಯ ಕ್ರೀಡಾಪಟು ಮಾಲತಿಯವರಿಗೆ ವಿಶ್ರಾಂತ ನ್ಯಾಯಾಧೀಶರು ಹಾಗೂ ಗಣ್ಯರು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಕ್ರೀಡೆ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ತಾನು ಮಾಡಿರುವ ಸೇವೆಯನ್ನು ಗುರುತಿಸಿ ತಮಿಳುನಾಡು ರಾಜ್ಯದ ಹೊಸೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸುವುದು ಸಂತೋಷ ತಂದಿದೆಯಲ್ಲದೆ ಇನ್ನೂ ಹೆಚ್ಚಿನ ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಪ್ರೇರಕ ಶಕ್ತಿಯಾಗಿದೆ ಎಂದು ಮಾಲತಿ ತಿಳಿಸಿದರು. ಮಹಿಳಾ ಹೋರಾಟಗಾರ್ತಿ ಮಾಲತಿ ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸುವುದನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸ್ವಾಗತಿಸಿ ಮಾಲತಿ ಅವರನ್ನು ಅಭಿನಂದಿಸಿದ್ದಾರೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯವರು ನನ್ನ ಸಮಾಜ ಸೇವೆ ಮತ್ತು ನನ್ನ ಸ್ಪೋರ್ಟ್ಸ್ ಇದನ್ನು ಕನ್ಸಿಡರ್ ಮಾಡಿ ನನಗೆ ಇವತ್ತು ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ. ನಾನು ಅವರಿಗೆ ಖಂಡಿತವಾಗಿ ಆಭಾರಿಯಾಗಿದ್ದೇನೆ ಮತ್ತು ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ಹೊರಬಂದು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕೆಂದು ಶಿಕ್ಷಣ ತಜ್ಞ ಹಾಗೂ ಬೆಂಗಳೂರು ಸ್ಕೂಲ್ ಆಫ್ ಇಂಡಿಯಾ ಶಾಲಾ ಸಮಿತಿ ನಿರ್ದೇಶಕ ಡಾಕ್ಟರ್ ಅತೀಕ್ ಅನ್ವರ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಏಕಾಗ್ರತೆಯು ಓದಿನ ಕಡೆಗೆ ಇರಬೇಕು ಹೊರತು ಮನಸ್ಸನ್ನ ಚಂಚಲಗೊಳಿಸಿ ಹರಿಯಬಿಡದೆ ತಲೆ ಬಗ್ಗಿಸಿ ಪುಸ್ತಕವನ್ನು ಓದಿದರೆ ಸಾಕು, ಖಂಡಿತವಾಗಿಯೂ ಗುರಿ ಸಾಧನೆ ಮಾಡಬಹುದೆಂದು ಕರೆದಿದ್ದರು. ಮೈಸೂರಿನ ಡೆಲ್ಲಿ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕರಾದ ಮೊಹಮ್ಮದ್ ಅಲ್ಕೀಫ್ ಖಾನ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ನಾಯಕರಾಗಿದ್ದರಿಂದ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಮಾನವೀಯ ಮೌಲ್ಯ, ಪರೋಪಕಾರಿ ಗುಣಗಳು ಹಾಗೂ ಸೇವಾ ಮನೋಭಾವನೆ ಬೆಳೆಸಿಕೊಂಡು ಸಾಧನೆ ಮಾಡಬೇಕೆಂದು ಕರೆ ನೀಡಿದರು. ಸಮರ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಗಳಾದ ಖಾಲಿದ್ ಹುಸೇನ್ ಖಾನ್, ಮೈಸೂರಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲೆ ಮಂಜು ಶರ್ಮಾ, ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಶೈಲಿ ಮೇರಿ ಡಯಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ಕೂಲ್ ಆಫ್ ಇಂಡಿಯಾ ಮೊದಲ ಮಹತ್ವದ ಶಾಲೆ. ಭಾರತದ ಸರ್ವೋತ್ತಮ ಶಿಕ್ಷಣ ತಜ್ಞ ಶ್ರೀಮಂತ ಕೊಠಾರಿಯವರು ಭಾರತದ ಭವಿಷ್ಯ ತರಗತಿಯ ಕೋಣೆಯಲ್ಲಿ ರೂಪಿತವಾಯಿತು ಎಂದು ಹೇಳಿರುವ ನಿಟ್ಟಿನಲ್ಲಿ ನನ್ನ ಜೀವನದ ಭವಿಷ್ಯ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ಅತ್ಯದ್ಭುತವಾಗಿ ರೂಪಿತವಾಯಿತು ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಕೃಷ್ಣರಾಜಪೇಟೆಯ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ದಾಖಲಾದ ದಿನದಿಂದಲೂ ಕಲಿತ ಶಿಸ್ತು, ಪಡೆದ ಶಿಕ್ಷಣ, ಹಿರಿಯರಿಗೆ ಕೊಡುವ ಗೌರವ, ಕಿರಿಯರಿಗೆ ತೋರುವ ಪ್ರೀತಿ, ಸ್ನೇಹಕ್ಕೆ ಕೊಡಬಹುದಾದ ಬೆಲೆ, ಸಮಯ ಸಂದರ್ಭದ ಹೊಂದಾಣಿಕೆ ಹೀಗೆ ಮುಂತಾದವುಗಳನ್ನು ಬಹಳವಾಗಿ ಕಲಿತಿದ್ದೇನೆ ಎಂದು ಹೇಳಲು ಹೆಮ್ಮೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬ ಮಾತಿಗೆ ಅರ್ಥ ಕೊಡುವ ರೀತಿಯಲ್ಲಿ ನಾನು ಈ ಶಾಲೆಯಲ್ಲಿ SSLCಗೆ ಪಾದಾರ್ಪಣೆ ಮಾಡಿದ ದಿನದಿಂದಲೇ ನನ್ನನ್ನು ಒಳ್ಳೆಯ ಬೆಳೆಯುವ ಪೈರಾಗಿ ಮಾರ್ಪಡಿಸಿದ ಈ ಶಾಲೆಗೆ ತುಂಬಾ ಆಭಾರಿಯಾಗಿದ್ದೇನೆ. SSLCಯಲ್ಲಿ ಒಳ್ಳೆಯ ಫಲಿತಾಂಶ ಪಡೆಯುವ ದೃಷ್ಟಿಯಿಂದ ಶಾಲೆಯನ್ನು ಉತ್ತುಂಗಕ್ಕೇರಿಸುವ ಸಲುವಾಗಿ ಜೊತೆಗೆ ದಾಖಲಾತಿಯನ್ನು ಹೆಚ್ಚಿಸುವ ಸಲುವಾಗಿ ಆಡಳಿತ ಮಂಡಳಿಯವರು ಕೆಆರ್ಪೇಟೆಯ ಈ ಶಾಲೆಗೆ ಶೈಲಿ ಡಯಾಸ್ ಮೇಡಮ್ ರವರನ್ನು ಕಳುಹಿಸಿದ ದಿನದಿಂದ ನಮ್ಮ ಶೈಕ್ಷಣಿಕದ ಕಣ್ಣು ತೆರೆಯಿತು, ಕನಸು ನನಸಾಯಿತು, ನನ್ನ ಕಲಿಕೆಗೆ ದಾರಿದೀಪವಾದರು. ಅವರು ಬಂದ ದಿನದಿಂದ ಮಲಗಿದ್ದ ನಮ್ಮನ್ನು ಬಡಿದೆಬ್ಬಿಸಿದರು, ನಿದ್ರಾಲೋಕದಿಂದ ಮತ್ತು ಸೋಮಾರಿ ಲೋಕದಿಂದ ಕಣ್ತೆರೆಸಿದರು, ಪೋಷಕರಮ್ಮನ ಒಲಿಸಿದರು. ನಮ್ಮ ಕಲಿಕೆಗೆ ಒನಕೆ ಓಬವ್ವನಂತೆ, ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಪಣ ಕೊಟ್ಟರು. ತಮ್ಮ ಮುದ್ದಾದ ಸಂಸಾರವನ್ನು ಬದಿಗೊತ್ತಿ ನಮಗೆ ಸಮಯವನ್ನು ಮುಡಿಪಿಟ್ಟು ಇಡೀ ಶಾಲೆಯ ಶಿಕ್ಷಕರನ್ನು ತಮ್ಮೊಡನೆ ಸೇರಿಸಿಕೊಂಡು ನಮ್ಮನ್ನು ಕಲಿಕೆಗೆ ರೂಪವಾರಿಯಾದರು. ನಮ್ಮ ಶಾಲೆಯ ವಿಷಯವಾರು ಎಲ್ಲ ಶಿಕ್ಷಕರನ್ನು ವಿಶೇಷ ತರಗತಿಗಳಿಗೆ ಬಳಸಿಕೊಳ್ಳುವ ಮೂಲಕ ಹೇಗೆ ಕಲಿಸಬೇಕು, ಹೇಗೆ ಅರ್ಥೈಸಬೇಕು ಎಂಬುದನ್ನು ಎಲ್ಲ ಶಿಕ್ಷಕರನ್ನು ಬಳಸಿಕೊಂಡು ಕಲಿಕೆಯ ರೂಪವಾರಿಯಾದರು. ಇದರ ಜೊತೆಗೆ ಮೈಸೂರು ಮತ್ತು ಬೆಂಗಳೂರು ನಗರಗಳಿಂದ ಶಿಕ್ಷಕರುಗಳನ್ನು ಕರೆಸಿಕೊಳ್ಳುವ ಮೂಲಕ ನಮ್ಮ ಕಲಿಕೆಗೆ ಕಠಿಣವಾಗಿದ್ದ ಅದೆಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲು ಮುಂದಾದರು. ಜೊತೆಗೆ At the outset, I would like to congratulate all the graduating students of the batch 2024-25 who will be leaving our school shortly with all the beautiful memories behind them.
I also would like to extend my good wishes to all of you for the forthcoming board examination. I am really sure that all of you will be definitely doing very well in the examination and come out with flying colors, because all our teachers who are present here under the guidance of the principal have done a wonderful work, and they have put in a lot of hard work to prepare you to face this exam. Exam, especially the board exam, is very, very challenging. But the kind of preparation ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೆಆರ್ಪೇಟೆ. ನಾಪೋಕ್ಲ ಸಮೀಪದ ಮೂರ್ನಾಡು ಮಾರುತಿ ಸಂಯುಕ್ತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲ ಸಮೀಪದ ಮೂರ್ನಾಡು ಮಾರುತಿ ಸಂಯುಕ್ತ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಪರಿಸರವನ್ನ ಉಳಿಸಿ, ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ ಧ್ಯೇಯವಾಕ್ಯದೊಂದಿಗೆ ಮಾರುತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, ಕ್ಲೀನ್ಪುರ್ ಇನಿಷಿಯೇಟಿವ್ ಪದಾಧಿಕಾರಿಗಳು ವಿರಾಜಪೇಟೆಯ ಪ್ರಗತಿ ಶಾಲೆಯವರೆಗೆ ಸೈಕಲ್ ಜಾಥಾ ನಡೆಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಕ್ಲೀನ್ಪುರ್ನ ಸಂಚಾಲಕರು, ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಬಡುವಂಡ ಅರುಣಪ್ಪಚ್ಚು, ಕೊಡಗು ಜಿಲ್ಲೆಯನ್ನು ಸಂಪೂರ್ಣ ಸ್ವಚ್ಛ ಜಿಲ್ಲೆ ಮತ್ತು ಹಸಿರು ಜಿಲ್ಲೆಯಾಗಿ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಲ್ಲಬೇಕು. ಸ್ವಚ್ಛ ಪರಿಸರ ನಿರ್ಮಾಣವಾಗಬೇಕಾದರೆ ಯಾರೂ ಅಲ್ಲಲ್ಲಿ ಕಸ ಎಸೆಯಬಾರದು. ಇದನ್ನ ವಿದ್ಯಾರ್ಥಿ ಜೀವನದಿಂದಲೇ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಕಿ ನಳಿನಿ ಸಿಎ, ಕ್ಲೀನ್ಪುರ್ ಮೂರ್ನಾಡು ಶಾಖೆಯ ಸದಸ್ಯರು, ಮಾರುತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ರಾಜ್ಯದ ಮೊದಲ ODF ಬಯಲು ಬಹಿರ್ದೆಸೆ ಮುಕ್ತ ತಾಲೂಕಾಗಿ ಕಾರ್ಕಳ ಪ್ರಥಮ ಸ್ಥಾನ, ಹೆಬ್ರಿಗೆ ದ್ವಿತೀಯ ಸ್ಥಾನ ಲಭಿಸಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಾಲಿನಿ ಶೆಟ್ಟಿ ತಿಳಿಸಿದ್ದಾರೆ. ರಾಜ್ಯದ ಮೊದಲ ODF ಬಯಲು ಬಹಿರ್ದೆಸೆ ಮುಕ್ತ ತಾಲೂಕಾ ಕಾರ್ಕಳ ಪ್ರಥಮ ಸ್ಥಾನವನ್ನು ಹೆಬ್ರಿಗೆ ದ್ವಿತೀಯ ಸ್ಥಾನ ಹರವಾಗಿ ಲಭಿಸಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಾಲಿನಿ ಶೆಟ್ಟಿ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತ್ಯಾಜ್ಯ ನಿರ್ವಹಣೆಗೆ ನಿಟ್ಟಿಯಲ್ಲಿ MRF ಘಟಕ ಪ್ರತಿ ಪಂಚಾಯಿತಿಗಳಲ್ಲಿ, SLRM ಘಟಕ ಕರಿಯಕಲ್ಲಿನಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಪ್ರತಿ ಮನೆ, ಬಚ್ಚಲಗುಂಡಿ ನಿರ್ಮಾಣಕ್ಕೆ ಆದ್ಯತೆ, ಸ್ವಚ್ಛತೆಗೆ ಸ್ವಲ್ಪ ಹೊತ್ತು, ಹೀಗೆ 10 ಹಲವಾರು ಯೋಜನೆಗಳನ್ನ ಶಾಸಕರು ನಿರಂತರವಾಗಿ ಹಮ್ಮಿಕೊಂಡ ಪರಿಣಾಮ ಈಗ ಸ್ವಚ್ಛ ತಾಲೂಕಾಗಿ ಆಯ್ಕೆಗೊಂಡಿದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಮಾಜಿ ಹೆಬ್ರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಪೂಜಾರಿ, ಕಾರ್ಕಳ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಹರೀಶ್ ನಾಯಕ್, ಗೋಪಾಲ ಮೂಲ್ಯ, ಪುರಸಭಾ ಸದಸ್ಯರಾದ ನಿರಂಜನ್ ಜೈನ್, ಹರೀಶ್ ನಾಯಕ್ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮೊಟ್ಟ ಮೊದಲ ODF ಪ್ಲಸ್ ತಾಲೂಕಾಗಿ ಕಾರ್ಕಳ ತಾಲೂಕು ಪ್ರಥಮ ಹಾಗೂ ಹೆಬ್ರಿ ತಾಲೂಕು ದ್ವಿತೀಯವಾಗಿ ಆಯ್ಕೆಯಾಗಿ ನಮಗೆ ಪ್ರಶಸ್ತಿ ಬಂದಿದೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಇದು ಪ್ರಶಸ್ತಿ ಘೋಷಿಸಲ್ಪಟ್ಟಿರುವುದು ಕಾರ್ಕಳಕ್ಕೆ ನಮಗೆಲ್ಲ ಹೆಮ್ಮೆಯ ಹಾಗೂ ಸಂತಸದ ವಿಚಾರ. ಇವತ್ತು ಸ್ವಚ್ಛ 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 ಎನ್ನುವ ನರೇಂದ್ರ ಮೋದಿಯವರ ಆಶಯದಂತೆ ಕಾರ್ಕಳದ ಮಾಜಿ ಸಚಿವರು, ಹಾಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ವಿ ಸುನೀಲ್ ಕುಮಾರ್ ಅವರ ಆಶಯ ಉಂಟು. ಯಾವಾಗಲೂ ಸ್ವಚ್ಛ ಕಾರ್ಕಳ, ಸ್ವರ್ಣ ಕಾರ್ಕಳದ ಕನಸನ್ನು ಕಾಣುವಂತಹ ಆ ಮಂತ್ರವನ್ನೇ ಜಪಿಸುತ್ತಾ ಇವತ್ತು ಜನಮಾನಸದಲ್ಲಿ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಮುದಿ ಜೀವಗಳು ಕೂಡ ಒಂದು ಕಸವನ್ನು ಹೇಗೆ ವಿಲೇವಾರಿ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅನ್ನುವ ಅರಿವನ್ನು ಮೂಡಿಸಿದವರು ಗ್ರಾಮ ಗ್ರಾಮದಲ್ಲಿ ನಮ್ಮ ಶಾಸಕರಾದ ವಿ ಸುನೀಲ್ ಕುಮಾರ್ ಅವರು.
ಅದಕ್ಕೆ ಪೂರಕವಾಗಿ ಸ್ಥಳೀಯ ಸಂಸ್ಥೆಗಳು ಇವತ್ತು ತಾಲೂಕ್ ಪಂಚಾಯತ್ ಆಗಿರ್ಬೋದು, ಹಾಗೆಯೇ ಪುರಸಭೆ ಆಗಿರ್ಬೋದು, ಹಾಗೆಯೇ ಗ್ರಾಮ ಪಂಚಾಯತ್ನ ಎಲ್ಲ ಅಧಿಕಾರಿಗಳು ಆ ಕಸವನ್ನು ಹೇಗೆ ಸಂಗ್ರಹಣೆ ಮಾಡಿ ಹಳ್ಳಿಯ ಮನೆಗಳಲ್ಲಿ ಕಸವನ್ನು ಸಂಗ್ರಹಣೆ ಮಾಡಿ ಅದನ್ನು ತಂದು ಹೇಗೆ ವಿಲೇವಾರಿಯನ್ನು ಮಾಡಬೇಕು ಅಂತಲ್ಲಿ ಜನರಲ್ಲಿ ಅರಿವನ್ನು ಮೂಡಿಸಿದ್ದಾರೆ. ಈ ಒಂದು ಕೆಲಸ ಒಬ್ಬರಿಂದ ಆಗುವಂಥದ್ದಲ್ಲ, ಎಲ್ಲ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಸಹಕಾರ ಬೇಕು. ಅದರೊಟ್ಟಿಗೆ ನಮ್ಮ ಅಧಿಕಾರಿಗಳದ್ದು ಕೂಡ ಸಹಕಾರ ದೊಡ್ಡ ಮಟ್ಟದಲ್ಲಿ ಉಂಟು. ಇವತ್ತು ನಿಟ್ಟೆಯಲ್ಲಿ ಆಗಿರುವಂಥ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಿಟ್ಟೆಯಲ್ಲಿ ಆಗಿರುವಂಥ MRF ಘಟಕ ಬಹುಶಃ ಜನಗಳ ಸಾರ್ವಜನಿಕರ ಬೇಕು ಬೇಡಗಳ ನಡುವೆ ಸ್ವಲ್ಪ ಮೊದಲಿಗೆ ಸ್ವಲ್ಪ ಸಮಸ್ಯೆ ಆಯಿತು. ಅದನ್ನು ಜನರಿಗೆ ಮನದಟ್ಟು ಮಾಡಿಸಿ ಆ ಘಟಕವನ್ನು ನಿಟ್ಟೆಯಲ್ಲಿ ಪದವಿನಲ್ಲಿ ಸ್ಥಾಪಿಸುವಲ್ಲಿ ಶಾಸಕರು ಬಹಳಷ್ಟು ಶ್ರಮವನ್ನು, ಆ ಯೋಜನೆಯನ್ನು ಕಾರ್ಕಳಕ್ಕೆ ತಂದು ಅದು ಕೂಡ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆ ಘಟಕ MRF ಘಟಕ ನಿಟ್ಟೆಯಲ್ಲಿ ಆಗಿದೆ. ಅಲ್ಲಿ ಒಂದಷ್ಟು ಜನರಿಗೆ ಕೆಲಸಗಳು, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಸಾಕಷ್ಟು ಮಂದಿ ಅದರಲ್ಲಿ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಆ ಘಟಕದಲ್ಲಿ ಬಹುಶಃ ಇಡೀ ಕಾರ್ಕಳದ ಗ್ರಾಮ ಪಂಚಾಯತ್ನ ಎಲ್ಲ ಮನೆಗಳಿಗೆ ಕಸಗಳನ್ನು ಒಟ್ಟು ಮಾಡಿ ಆ ಘನ ಕಸವನ್ನು ಸಂಸ್ಕರಿಸಿ ಅಲ್ಲಿ ಕೊಟ್ಟು ಅದನ್ನು ಮರು ಸಂಸ್ಕರಣೆ ಮಾಡಿ ಉಪಯೋಗಕ್ಕೆ ಬರುವಂಥ ಕಸವನ್ನು ಸಂಪನ್ಮೂಲವನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸ ನಿಟ್ಟೆಯ MRF ಘಟಕದಲ್ಲಿ ಆಗ್ತಾ ಉಂಟು. ಅದರೊಟ್ಟಿಗೆ ನಮ್ಮ ಕರಿಯಕಲ್ಲಿನ ಗೊತ್ತಿರ್ಬೋದು ನಿಮಗೆ, ಅದು ಯಾರಿಗೂ ಬೇಡವಾದ ಕಸವನ್ನು ಹಾಕಿಸುವಂಥ ಒಂದು ಜಾಗ ಆಗಿತ್ತು. ಕರಿಯಕಲ್ಲಿನಲ್ಲಿ ಮಲತ್ಯಾಜ್ಯ ನಿರ್ವಹಣೆ ಘಟಕ, ಆ ಘಟಕವನ್ನು ಮಲವನ್ನು ಸಂಸ್ಕರಿಸಿ ಅಲ್ಲಿ ಕೂಡ ಅದನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಉದ್ಯಾನವನವನ್ನು ಇವತ್ತು ನಿರ್ಮಿಸಿ ಅದನ್ನು ಕೃಷಿಗೆ ಅದನ್ನು ಉಪಯೋಗವನ್ನು ಮಾಡುವಂಥ ಘಟಕ, ಅದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಉಂಟು. ಅದರೊಟ್ಟಿಗೆ ಇವತ್ತು ನಮ್ಮ ನಗರ ಪ್ರದೇಶದಲ್ಲಿ ಬಯಲಿನ ಇದು ಸ್ವಚ್ಛತೆ, ನಮ್ಮ ಶೌಚಾಲಯದ ಇದು ನೀರಿರ್ಬೋದು ಅಥವಾ ಈ ಬಚ್ಚಲು ಮನೆಯ ನೀರಿರ್ಬೋದು, ಏನು ಬೋದು ನೀರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಈ ವರ್ಷದಿಂದ ಗೆಂಡೆಹಳ್ಳಿ ರಸ್ತೆಯಲ್ಲಿರುವ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ 76ನೇ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಈ ವರ್ಷದಿಂದ ಗೆಂಡೆಹಳ್ಳಿ ರಸ್ತೆಯಲ್ಲಿರುವ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಈ ಸಂಬಂಧ ಕ್ರೀಡಾಂಗಣದಲ್ಲಿನ ವ್ಯವಸ್ಥೆ ಬಗ್ಗೆ ತಾಲೂಕಾಡಳಿತ ಹಾಗೂ ಶಾಸಕರಾದ HK ಸುರೇಶ್ ಮತ್ತು ಪುರಸಭೆ ಅಧ್ಯಕ್ಷರಾದ AR ಅಶೋಕ್ ಹಾಗೂ ಆಡಳಿತ ಸದಸ್ಯರು ಮತ್ತು ನೌಕರರ ವರ್ಗ ಜವಾಬ್ದಾರಿ ವಹಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕ್ರೀಡಾಂಗಣದಲ್ಲಿ ಏನೆಲ್ಲ ವ್ಯವಸ್ಥೆ ಆಗಬೇಕೆಂಬ ಬಗ್ಗೆ ಸ್ವತಃ ತಹಶೀಲ್ದಾರ್ M ಮಮತಾ, ಶಾಸಕ SK ಸುರೇಶ್ ಹಾಗೂ ಪುರಸಭೆ ಅಧ್ಯಕ್ಷರಾದ AR ಅಶೋಕ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ನಾಳೆ ನಡೆಯಲಿರುವ ಗಣರಾಜ್ಯೋತ್ಸವದ ಬಗ್ಗೆ ಪೂರ್ವ ಸಿದ್ಧತೆ ಏನೆಲ್ಲ ಮಾಡಬೇಕು ಎಂಬ ಬಗ್ಗೆ ಗಮನ ಹರಿಸಿದರು. ಪಟ್ಟಣಕ್ಕೆ 1 ಕಿಲೋಮೀಟರ್ ದೂರದಲ್ಲಿರುವ ಹೊಯ್ಸಳ ಕ್ರೀಡಾಂಗಣಕ್ಕೆ ಶಾಲಾ ಮಕ್ಕಳನ್ನ ಶಾಲಾ ವಾಹನಗಳಲ್ಲಿ ಕರೆದುಕೊಂಡು ಹೋಗುವುದು ಹಾಗೂ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 2 ಬಸ್ಸುಗಳನ್ನು ಓಡಿಸುವುದು ಮತ್ತು ವೀಕ್ಷಣೆಗೆ 2,000 ಕುರ್ಚಿಗಳನ್ನು ಹಾಕಿಸುವುದು ಮತ್ತು 1,500 ಜನರಿಗೆ ಉಪಹಾರದ ವ್ಯವಸ್ಥೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಕ್ರೀಡಾಂಗಣದವರೆಗೆ ರಸ್ತೆ 2 ಬದಿಯಲ್ಲಿ ವಿದ್ಯುತ್ ಅಲಂಕಾರ ಮಾಡಿಸುವ ಹಾಗೂ ನೆಲಕ್ಕೆ ಮ್ಯಾಟ್ ಹಾಕಿಸುವುದು ಇತ್ಯಾದಿ ಪೂರ್ವ ಸಿದ್ಧತೆಯನ್ನು ಮಾಡಿಸಲಾಗುತ್ತಿದೆ. ಹೊಯ್ಸಳ ಕ್ರೀಡಾಂಗಣದಲ್ಲಿ ನಾಳಿನ ಗಣರಾಜ್ಯೋತ್ಸವ ಪೆರೇಡ್ ಬಗ್ಗೆ ಶಾಲಾ ಮಕ್ಕಳಿಂದ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಿಹರ್ಸಲ್ ಸಹ ನಡೆಸಲಾಯಿತು. ಈ ಬಗ್ಗೆ ಪುರಸಭಾ ಅಧ್ಯಕ್ಷರಾದ AR ಅಶೋಕ್ ಮಾಹಿತಿ ನೀಡಿದ್ದಾರೆ. ಪ್ರಯುಕ್ತ ಬೇಲೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಹಿಂದೆ 15 ದಿನದ ಹಿಂದೆ ತಾಲೂಕು ಆಡಳಿತ ಕಮಿಟಿ ವತಿಯಿಂದ ನಿರ್ಣಯ ಕೈಗೊಂಡು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಮಾನ್ಯ ದಂಡಾಧಿಕಾರಿಗಳಾದಂಥ ಮಮತಾ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಏನು ಬೇಲೂರು ತಾಲೂಕಿನ ಕ್ರೀಡಾಂಗಣ ಮೊಟ್ಟ ಮೊದಲ ಬಾರಿಗೆ ಇಡೀ ಬೇಲೂರು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಗಣರಾಜ್ಯೋತ್ಸವವನ್ನು ಕ್ರೀಡಾಂಗಣದಲ್ಲೇ ಮಾಡಬೇಕು ಅಂತ ಹೇಳಿ ಏನು ನಿರ್ಣಯ ಕೈಗೊಂಡಿದ್ವಿ. ಅದೇ ರೀತಿ ಇವತ್ತು ಈ ಕ್ರೀಡಾಂಗಣವನ್ನು ಸ್ವಚ್ಛತೆ ಮಾಡುವ ವಿಚಾರ ಇರ್ಬೋದು, ಲೈಟಿಂಗ್ಸ್ ಹಾಕಿಸುವ ವಿಚಾರ ಇರ್ಬೋದು, ಕ್ಲೀನ್ ಮಾಡುವ ವಿಚಾರ ಇರ್ಬೋದು, ಮತ್ತೆ ಸ್ಟೇಜ್ ಯಾವ ಥರ ಮಾಡುವ ವಿಚಾರ ಇರ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸು, ಹಾಸನ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ರೀಡೆ ದಿನದ ಅಂಗವಾಗಿ ಕ್ರೀಡೆಯಲ್ಲಿ ವಿಜೇತರವರಿಗೆ ಬಹುಮಾನ ವಿತರಿಸಲಾಯಿತು. ಬೇಲೂರಿನಲ್ಲಿ 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಈ ವರ್ಷದಿಂದ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ.
ರಾಷ್ಟ್ರೀಯ ಕ್ರೀಡಾಪಟು, ಮಹಿಳಾ ಹೋರಾಟಗಾರ್ತಿ ಮಾಲತಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.